ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಾಜಿ ಸಚಿವ ಜಮೀರ್ ಅಹಮದ್ಗೆ ಪ್ರಾಸಿಕ್ಯೂಷನ್ ಸಂಕಷ್ಟ ಎದುರಾಗ್ತಾ ಇದೆ. ಪ್ರಾಸಿಕ್ಯೂಷನ್ ಅನುಮತಿ ಕೋರಿ ಗವರ್ನರ್ಗೆ ಲೋಕಾಯುಕ್ತ ಮೊರೆ ಹೋಗಿದ್ದಾರೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಸಂಪಾದನೆ ಮಾಡಿರುವಂತಹ ಆರೋಪ ಜಮೀರ್ ಮೇಲಿದೆ. ಈಗ ಕೋರ್ಟ್ಗೆ ದೋಷಾರೋಪ ಪಟ್ಟಿ ಸಲ್ಲಿಸುವ ಸಂಬಂಧ ಅಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕಲ್ವಾ, ಹಾಗಾಗಿ ರಾಜ್ಯಪಾಲರ ಪರ್ಮಿಷನ್ ತೆಗೆದುಕೊಳ್ತಾರೆ. ಯಾಕೆ ರಾಜ್ಯಪಾಲರು ಅಂದರೆ ಜನಪ್ರತಿನಿಧಿ ಅವರು, ಹಾಗಾಗಿನೇ ಸಂವಿಧಾನದ ಅಡಿಯಲ್ಲಿ ಬರೋದ್ರಿಂದಾಗಿ ಅವರ ಅನುಮತಿ ಬೇಕೇ ಬೇಕಾಗುತ್ತೆ. ಗೆಹ್ಲೋಟ್ಗೆ ಮನವಿ ಮಾಡಿಕೊಂಡಿದ್ದಾರೆ. ಈ ಸಂಬಂಧ ಲೋಕಭವನಕ್ಕೆ ಸಾವಿರಾರು ಪುಟಗಳ ದಾಖಲೆ ಸಲ್ಲಿಕೆ ಮಾಡಿದ್ದಾರೆ. ಗವರ್ನರ್ ಅಂಗಳದಲ್ಲಿ ಜಮೀರ್ ಕಾನೂನು ಸಂಕಷ್ಟದ ಚೆಂಡಿದೆ. ಸಮ್ಮತಿಸಿದರೆ ಲೋಕಾಯುಕ್ತ ವಿಶೇಷ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಏನಿದೆ ಹಾಗಾದರೆ ಪ್ರಕರಣ? ಜಮೀರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ 2018ರಲ್ಲಿ IMA ಕಂಪನಿ ವಂಚನೆ ಸಂಬಂಧ ಜಮೀರ್ ಮೇಲೆ ಇಡಿ ದಾಳಿ ಆಗಿತ್ತು. ಅಕ್ರಮ ಆಸ್ತಿ ಸಂಪಾದನೆ ಶಂಕೆ ಹಿನ್ನೆಲೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅಪಾರ ಆಸ್ತಿ ಗಳಿಕೆ ಅನುಮಾನಗಳು ವ್ಯಕ್ತವಾಗಿತ್ತು. ತನಿಖೆ ನಡೆಸಿ ಎಂದು ಒಂದಿನ ACBಗೆ ED ಅವರು ಸೂಚಿಸಿದ್ರು. ತನಿಖೆ ಪ್ರಾರಂಭವಾದ ಬಳಿಕ ACB ರದ್ದಾಗುತ್ತೆ ಅಂದರೆ ACB ಕ್ಯಾನ್ಸಲ್ ಆಗಿ ಲೋಕಾಯುಕ್ತ ಬರುತ್ತೆ. ಅವಾಗ ಅವರು ತನಿಖೆಯನ್ನು ಮುಂದುವರಿಸ್ತಾರೆ. ಆದಾಯಕ್ಕಿಂತ ಮೀರಿ 25 ಕೋಟಿ ಆಸ್ತಿ ಗಳಿಸಿರುವುದಕ್ಕೆ ತನಿಖೆಯಲ್ಲಿ ಪುರಾವೆಗಳಿರುತ್ತೆ. ಚಾರ್ಜ್ ಶೀಟ್ ಸಲ್ಲಿಸೋಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರು ಮೊರೆ ಹೋಗಿದ್ದಾರೆ. ಶಾಸಕರಾಗುವ ಮುನ್ನ ಜಮೀರ್ ಸಾರಿಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ರು. ಬಳಿಕ 2005ರಲ್ಲಿ ಮೊದಲ ಬಾರಿಗೆ JDSನಿಂದ ಸ್ಪರ್ಧೆ ಮಾಡ್ತಾರೆ. ಚಾಮರಾಜಪೇಟೆ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವನ್ನು ದಾಖಲಿಸ್ತಾರೆ. 2005ರಿಂದ 2025ರವರೆಗೆ 5 ಬಾರಿ MLA ಆದರೂ, 3 ಬಾರಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಹೀಗಾಗಿ ಈ 2 ದಶಕಗಳ ಆಸ್ತಿ ಲೆಕ್ಕ ಹಾಕಿದೆ ಲೋಕಾಯುಕ್ತ.